ನಮಸ್ಕಾರ ಎಲ್ಲರಿಗೂ, ನಾನು ಲಿಂಗರಾಜ್ ಫ್ರಮ್ ನೀಡ್ಸ್ ಪಬ್ಲಿಕ್. ಸ್ನೇಹಿತರೆ, ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಸಿಮ್ ಕಾರ್ಡ್ಗಳನ್ನ ಚೇಂಜ್ ಮಾಡೋಕ್ಕಿಂತ ಮೊದಲಾಗಿ ಏನೆಲ್ಲ ಒಂದು ಮುಂಜಾಗ್ರತೆ ಕ್ರಮಗಳನ್ನ ಕೈಗೊಳ್ಳಬೇಕನ್ನೋ ಒಂದು ಸಂಪೂರ್ಣವಾದೊಂದು ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ. ಸ್ನೇಹಿತರೆ, ತುಂಬ ಜನ ಮೊಬೈಲ್ ಫೋನ್ಗಳನ್ನ ಹೊಂದಿರ್ತೀರ, ಸಿಮ್ ಕಾರ್ಡನ್ನು ಯೂಸ್ ಮಾಡ್ತಾ ಇರ್ತೀರ, 2-3 ಸಿಮ್ ಕಾರ್ಡನ್ನು ಹೊಂದಿರ್ತೀರ, ಜೊತೆಗೆ ಸಿಮ್ಗಳನ್ನು ಚೇಂಜ್ ಮಾಡ್ತಾ ಇರ್ತೀರ. ಎಸ್ಪೆಷಲಿ ಸ್ಟೂಡೆಂಟ್ಸ್ ಏನಾದರೂ ಒಂದು ಆಫರ್ ಇಲ್ಲ ಅಂತಂದರೆ ಆ ಸಿಮ್ ಕಾರ್ಡನ್ನ ತೆಗೆದುಹಾಕ್ಬಿಟ್ಟು ಇನ್ನೊಂದು ಸಿಮ್ ಕಾರ್ಡನ್ನ ತೊಗೋತಾ ಇರ್ತೀರ. ಸೊ ಈ ಒಂದು ಸಿಮ್ ಕಾರ್ಡನ್ನ ಚೇಂಜ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಬಟ್ ಸಿಮ್ನ ಚೇಂಜ್ ಮಾಡೋಕ್ಕಿಂತ ಮೊದಲು ನಾವು ಒಂದಿಷ್ಟು ಮುಂಜಾಗ್ರತೆ ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತೆ. ಸೊ ಫಸ್ಟಿಗೆ ಏನು ಪ್ರಾಬ್ಲಮ್ ಆಗುತ್ತೆ ಈ ಒಂದು ಕ್ರಮಗಳನ್ನ ಕೈಗೊಳ್ಳಿಲ್ಲ ಅಂತಂದರೆ ತಿಳಿಸ್ಕೊಡ್ತೀನಿ. ಸೊ ಫಾರ್ ಎಕ್ಸಾಂಪಲ್, ನೀವು ಒಂದು 5-6 ತಿಂಗಳು ಒಂದು ನಂಬರ್ನ ಯೂಸ್ ಮಾಡಿರ್ತೀರ. ಅದಾದಮೇಲೆ ಸಿಮ್ ಕಾರ್ಡ್ ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ ಅಥವಾ ಬೇಡ ಅನಿಸುತ್ತೆ ಆ ಒಂದು ಸಿಮ್ಮು, ಸೊ ಅದನ್ನ ತೆಗೆದುಬಿಡ್ತೀರ. ಸೊ ಆಗ ನಿಮ್ಮ ಆ ಒಂದು ನಂಬರ್ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರುತ್ತೆ, ಆಧಾರ್ಗೆ ಲಿಂಕ್ ಆಗಿರುತ್ತೆ, ಆಮೇಲೆ ಒಂದು ವ್ಯಾಲೆಟ್ಗಳನ್ನ ಯೂಸ್ ಮಾಡ್ತಾ ಇರ್ತೀರ, ಪೇಟಿಎಮ್ಮು, ಫೋನ್ಪೇ, ಗೂಗಲ್ ಪೇ ವ್ಯಾಲೆಟ್ಗಳನ್ನ ಯೂಸ್ ಮಾಡ್ತಾ ಇರ್ತೀರ. ಸೊ ಈ ಒಂದು ಅಲ್ಲಿ ಕೂಡ ಇದು ಲಿಂಕ್ ಆಗಿರುತ್ತೆ. ಸೊ ಈ ಒಂದು ಎಲ್ಲ ಒಂದು ಕಡೆ ಲಿಂಕ್ ಆದಾಗ ಅದನ್ನು ಮೊದಲು ಅನ್ಲಿಂಕ್ ಮಾಡಬೇಕು. ಅನ್ಲಿಂಕ್ ಮಾಡಿದ ನಂತರ ನೀವು ಸಿಮ್ಮನ್ನು ಚೇಂಜ್ ಮಾಡಬೇಕಾಗುತ್ತೆ. ಸೊ ತುಂಬ ಜನ ಮಾಡ್ತಾರೆ. ಆಬ್ವಿಯಸ್ಲಿ ಈಗ ನಮ್ಮ ಬ್ಯಾಂಕಿಗೆ ಬೇರೆ ನಂಬರ್ ಕೊಟ್ಟಿದ್ದರೆ ಬ್ಯಾಂಕ್ ಹೋಗ್ಬಿಟ್ಟು ಒಂದು ಅಪ್ಲಿಕೇಶನ್ ಕೊಟ್ಟರೆ ಚೇಂಜ್ ಆಗುತ್ತೆ ನಂಬರು. ಆಲ್ಮೋಸ್ಟ್ ಆಧಾರಲ್ಲಿ ಚೇಂಜ್ ಮಾಡಿರ್ತಾರೆ. ಬಟ್ ಏನಂದರೆ ಈ ಒಂದು ವ್ಯಾಲೆಟ್ಗಳ ಬಗ್ಗೆ ನಿಮಗೆ ಅಷ್ಟು ಕಾಳಜಿ ತೊಗೊಳ್ಳಲ್ಲ, ನೀವು ಬಿಟ್ಬಿಡ್ತಾರೆ, ಏನಾಗಲ್ಲ ಬಿಡು ಅಂತ. ಸೊ ಈ ಒಂದು ಟೈಮಲ್ಲಿ ಏನಾಗುತ್ತೆ, ಸೊ ಒಂದು ಸಿಮ್ ಕಾರ್ಡನ್ನು ನೀವು ಚೇಂಜ್ ಮಾಡಿದ ನಂತರ 3 ಮಂತ್ಸ್ ಅದೇನಾದರೂ 3 ತಿಂಗಳ ಕಾಲ ಅದು ಇನ್ಆ್ಯಕ್ಟಿವ್ ಇತ್ತು ಅಂತಂದರೆ ಆ ಒಂದು ನೆಟ್ವರ್ಕ್ ಪ್ರೊವೈಡರ್ಸ್ ಇರ್ತಾರಲ್ಲ, ನೆಟ್ವರ್ಕ್ ಕಂಪ್ನಿಯವರು, ಯಾವುದೇ ಒಂದು ಕಂಪ್ನಿ ಆಗಿರ್ಬೋದು, ಏರ್ಟೆಲ್, ವೋಡಾಫೋನ್, ಐಡಿಯಾ, BSNL ಯಾವುದೇ ಆಗಿರ್ಬೋದು, 3 ಮಂತ್ಸ್ ಅದು ಇನ್ಆ್ಯಕ್ಟಿವ್ ಇತ್ತು ಅಂತಂದರೆ ಆ ಒಂದು ನಂಬರನ್ನು ಒಂದು ಹೊಸ ನಂಬರಾಗಿ ಪರಿವರ್ತನೆ ಮಾಡಿ ಬೇರೊಬ್ಬ ಕಸ್ಟಮರ್ಗೆ ಆ ಒಂದು ಸಿಮ್ ಕಾರ್ಡನ್ನು ಕೊಡ್ತಾರೆ, ಆ ಒಂದು ನಂಬರನ್ನು ಕೊಡ್ತಾರೆ. ಸೊ ಅಲ್ಲಿ ಪ್ರಾಬ್ಲಮ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಏನಾಗುತ್ತೆ, ನೀವೇನಾದರೂ ನಿಮ್ಮೊಂದು ಬ್ಯಾಂಕ್ ಖಾತೆಗೆ ಆ ಒಂದು ನಂಬರ್ನ ಕೊಟ್ಟಿದ್ದ ನೀವು ಅನ್ಲಿಂಕ್ ಮಾಡಿಲ್ಲ ಅಂತಂದರೆ ನಿಮ್ಮೊಂದು ಖಾತೆಗೆ ಸಂಬಂಧಪಟ್ಟ ಎಲ್ಲ ಮೆಸೇಜ್ಗಳು, ನೀವು ಅಮೌಂಟನ್ನ ವಿಡ್ರಾ ಮಾಡೋದಾಗಿರ್ಬೋದು, ಅಮೌಂಟನ್ನ ಹಾಕಿದ್ದಾಗಿರ್ಬೋದು, ಆಮೇಲೆ ನೀವೇನಾದರೂ ಟ್ರಾನ್ಸಾಕ್ಷನ್ಸ್ನ ಮಾಡಿದರೆ ಎಲ್ಲ ಮೆಸೇಜ್ಗಳು ಆ ನಂಬರಿಗೆ ಹೋಗ್ತಾ ಇರುತ್ತೆ. ಬಟ್ ಆ ಒಂದು ನಂಬರ್ ಬೇರೊಬ್ಬರು ಆಲ್ರೆಡಿ ಯೂಸ್ ಮಾಡ್ತಾ ಇರ್ತಾರೆ. ಸೊ ಆಗ ಅವ್ರಿಗೆ ಆಬ್ವಿಯಸ್ಲಿ ಗೊತ್ತಾಗುತ್ತೆ, ಓ ಇದು ನಂಬರ್ ಯಾವುದೋ ಒಂದು ಅಕೌಂಟ್ಗೆ ಲಿಂಕ್ ಆಗಿದೆ ಅಂತ. ಸೊ ಅವರೇನಾದರೂ ಅಪ್ಪಿತಪ್ಪಿ ಆ ಒಂದು ನಂಬರ್ನಿಂದ, ಆಬ್ವಿಯಸ್ಲಿ ಅವರು ನಂಬರ್ ತೊಗೊಂಡಿರ್ತಾರೆ ಅಂತಂದರೆ ಪೇಟಿಎಮ್ಮು ಮತ್ತು ಫೋನ್ಪೇ ಯೂಸ್ ಮಾಡೋಕ್ಕೆ ಅಂತ ಅದನ್ನ ಲಿಂಕ್ ಮಾಡೋಕ್ಕೆ ಹೋಗ್ತಾರೆ. ಸೊ ಅಲ್ಲಿ ಪೇಟಿಎಮ್ಗೆ ಅವರೇನಾದರೂ ಒಂದು ಅಕೌಂಟನ್ನು ಆ್ಯಕ್ಟಿವೇಟ್ ಮಾಡೋಕ್ಕೆ ಹೋದಾಗ ಆ ಒಂದು ನಂಬರ್ ಆಲ್ರೆಡಿ ರಿಜಿಸ್ಟರ್ ಇರುತ್ತೆ, OTP ಕೂಡ ಅದೇ ನಂಬರ್ಗೆ ಬರುತ್ತೆ. ಸೊ ಆಗ ನಿಮ್ಮ ಒಂದು ಬ್ಯಾಂಕ್ ಖಾತೆಯಿಂದ ಅವರ ಒಂದು ನಂಬರ್ಗೆ ಹಣವನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋ ಒಂದು ಚಾನ್ಸಸ್ ತುಂಬ ಇರುತ್ತೆ. ಸೊ ಇದ್ರ ಬಗ್ಗೆ ಆಲ್ರೆಡಿ ತುಂಬ ಎಕ್ಸಾಂಪಲ್ ಆಗಿದೆ, ತುಂಬ ಜನ ಮೋಸ ಕೂಡ ಹೋಗಿದ್ದಾರೆ ಇದ್ರ ಬಗ್ಗೆ. ಸೊ ಅದಕ್ಕೋಸ್ಕರ ನಿಮಗೆ ಇದ್ರ ಬಗ್ಗೆ ಒಂದು ಇಂಪಾರ್ಟೆನ್ಸ್ ಕೊಟ್ಟು ಹೇಳ್ತಾ ಇದ್ದೀನಿ. ಸೊ ನಿಮ್ಮೊಂದು ಸಿಮ್ ಕಾರ್ಡನ್ನು ಚೇಂಜ್ ಮಾಡೋಕ್ಕಿಂತ ಮೊದಲಾಗಿ ಯಾರೇ ಆಗಿರಲಿ, ನೀವು ಸ್ಟೂಡೆಂಟ್ ಆಗಿರಲಿ, ಬಿಸ್ನೆಸ್ ಮಾಡ್ತಾಯಿರಿ, ಯಾರೇ ಆಗಿರಲಿ, ಮೊದಲು ಎಲ್ಲ ಕಡೆ ಆ ಒಂದು ನಂಬರ್ನ ಅನ್ಲಿಂಕ್ ಮಾಡಿ ನಿಮ್ಮ ಒಂದು ಹೊಸ ನಂಬರ್ನ ಅಪ್ಡೇಟ್ ಮಾಡಿ ಅದಾದ ನಂತರ ಒಂದು ಸಿಮ್ಮನ್ನು ಚೇಂಜ್ ಮಾಡೋದು ಒಂದು ಬೆಸ್ಟ್ ಅಂತ ನನ್ನ ಒಂದು ಸಜೆಷನ್ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಎಲ್ಲ ಸ್ನೇಹಿತರಿಗೆ ಇದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ. ಸಿಮ್ ಕಾರ್ಡನ್ನು ಚೇಂಜ್ ಮಾಡೋಕ್ಕಿಂತ ಮೊದಲು ನಿಮ್ಮ ಒಂದು ಬ್ಯಾಂಕ್ ಖಾತೆ, ಆಧಾರು, ಪ್ಯಾನು, ಆಮೇಲೆ ನಿಮ್ಮದು ಎಲ್ಲ ವ್ಯಾಲೆಟು, ಫೋನ್ಪೇ, ಪೇಟಿಎಮ್ಮು, ಗೂಗಲ್ ಪೇ ಎಲ್ಲ ಕಡೆ ಅದನ್ನ ಅನ್ಲಿಂಕ್ ಮಾಡಿದ ನಂತರ ಆ ಒಂದು ಸಿಮ್ ಕಾರ್ಡನ್ನು ಯೂಸ್ ಮಾಡೋದನ್ನು ಬಿಡಿ. ಇಲ್ಲ ಅಂತಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾದರೆ ಇದ್ರ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಕ್ತು ಅನ್ಕೋತೀನಿ. ಇದರ ಬಗ್ಗೆ ಎಲ್ಲ ನಿಮ್ಮ ಸ್ನೇಹಿತರಿಗೆ ಕೂಡ ತಿಳಿಸಿ ಈ ವಿಡಿಯೋನ ಶೇರ್ ಮಾಡಿ. ಓಕೆ, ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.